ಭಾರತ ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿದೆ. ಪಾಕಿಸ್ತಾನವನ್ನ ಬಗ್ಗು ಬಿಡಿದಿದೆ ಟೀಮ್ ಇಂಡಿಯಾ. ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಭಾರತಕ್ಕೆ ಭರ್ಜರಿ ಜಯ ಲಭಿಸಿದೆ. ಪಾಕಿಸ್ತಾನವನ್ನ ಬಗ್ಗು ಬಡಿದಿದೆ ಟೀಮ್ ಇಂಡಿಯಾ ತಂಡ. ಇಂತಹ ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಭಾರತಕ್ಕೆ ಭರ್ಜರಿ ಜಯ ಲಭಿಸಿದೆ. ಭಾರತಕ್ಕೆ 6 ವಿಕೆಟ್ಗಳ ಭರ್ಜರಿ ಗೆಲುವು ಲಭಿಸಿರೋದು. ಭಾರತವನ್ನ ಗೆಲುವಿನ ದಡ ಸೇರಿಸಿದ್ರು ವಿರಾಟ್ ಕೊಹ್ಲಿ ಭರ್ಜರಿ ಶತಕದೊಂದಿಗೆ ಭಾರತ ವಿಜಯ ಮಾಲೆಯನ್ನ ಹಾಕೊಂಡಿದೆ. ಪಾಕಿಸ್ತಾನವನ್ನ ಬಗ್ಗು ಬಡಿದಿದೆ ಟೀಮ್ ಇಂಡಿಯಾ. ಇವತ್ತಿನ ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಭಾರತಕ್ಕೆ ಭರ್ಜರಿ ಜಯ ಲಭಿಸಿದೆ. ಪಾಕಿಸ್ತಾನವನ್ನ ಮಣ್ಣು ಮುಕ್ಕಿಸಿದ ರೋಹಿತ್ ಪಡೆ. ಪಾಕ್ ಬೌಲರ್ಗಳನ್ನ ಚೆಂಡಾಡಿದ ವಿರಾಟ್ ಕೊಹ್ಲಿ ಭರ್ಜರಿ 51ನೇ ಶತಕವನ್ನ ಸಿಡಿಸಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಅಬ್ಬರಕ್ಕೆ ಪಾಕಿಸ್ತಾನ ಧೂಳಿಪಟವಾಗಿದೆ. 14,000 ರನ್ ಕ್ಲಬ್ ಸೇರಿದ ವಿರಾಟ್ ಕೊಹ್ಲಿ ಅತಿ ಹೆಚ್ಚು ರನ್ ಸಿಡಿಸಿದ ಭಾರತದ 2ನೇ ಆಟಗಾರ ಎನಿಸಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ. ಇನ್ನು ಏಕದಿನ ಪಂದ್ಯದಲ್ಲಿ ಭರ್ಜರಿ 51ನೇ ಶತಕವನ್ನ ಸಿಡಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಪಾಕಿಸ್ತಾನವನ್ನ ಮಣ್ಣು ಮುಕ್ಕಿಸಿದ್ದಾರೆ ರೋಹಿತ್ ಪಡೆ. ಪಾಕ್ ಬೌಲರ್ಗಳನ್ನ ವಿರಾಟ್ ಕೊಹ್ಲಿ ಚೆಂಡಾಡಿದ್ದಾರೆ. ಏಕದಿನದಲ್ಲಿ ಅವರು 51ನೇ ಶತಕವನ್ನ ಸಿಡಿಸಿದ್ದಾರೆ. ವಿರಾಟ್ ಕೊಹ್ಲಿ ಅಬ್ಬರಕ್ಕೆ ಪಾಕಿಸ್ತಾನ ಧೂಳಿಪಟವಾಗಿದೆ. 14,000 ರನ್ ಕ್ಲಬ್ ಸೇರಿದ್ದಾರೆ ವಿರಾಟ್ ಕೊಹ್ಲಿ. ಈ ಮೂಲಕ ದಾಖಲೆಯನ್ನ ಬರೆದಿದ್ದಾರೆ. ಬದ್ಧವೈರಿ ಪಾಕಿಸ್ತಾನವನ್ನ ಅಟ್ಟಾಡಿಸಿದ ಟೀಮ್ ಇಂಡಿಯಾ. ದೇಶಾದ್ಯಂತ ಕ್ರಿಕೆಟ್ ಅಭಿಮಾನಿಗಳಿಂದ ವಿಜಯೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ. ಪಟಾಕಿಯನ್ನ ಸಿಡಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ ಅಭಿಮಾನಿಗಳು. ತುಂಬ ಖುಷಿ ಆಯಿತು. ಅಗೇನ್ ಲೈಕ್ ಇಟ್ಸ್ ಅನ್ ಎಮೋಷನ್. ಈ ಥರ ಮ್ಯಾಚ್ಗಳು ವಿಟ್ನೆಸ್ ಮಾಡೋದೇ ನಮ್ಗೊಂಥರ ಇಟ್ಸ್ ಲೈಕ್ ಲಕ್ಕಿ ಫಾರ್ ಅಸ್ ಆ್ಯಂಡ್ ಎಸ್ಪೆಷಲಿ ಟು ವಿಟ್ನೆಸ್ ವಿತ್ ಫ್ರೆಂಡ್ಸ್. ಸೊ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಆಸಮ್. ವಿರಾಟ್ ಕೊಹ್ಲಿ ಕರೆಕ್ಟ್ 100 ಮಾಡಿದ್ದಾರೆ ಸರ್. ವಿರಾಟ್ ಕೊಹ್ಲಿ ಫಾರ್ಮಲ್ ಇಲ್ಲ ಅಂತೆಲ್ಲ ಹೇಳ್ತಾರೆ. he has proved what he is. He is a batsman who has got potential and he has shown what he is. Definitely he is the showstopper of today. ತುಂಬಾ ಖುಷಿ ಆಯ್ತು. ಇನ್ನ ವಿರಾಟ್ ಕೊಹ್ಲಿ ಥ್ರೂಔಟ್ ಆಲ್ ದ ಮ್ಯಾಚಸ್ ಹಿಂಗೆ 100 ಗೆಲ್ತಾ ಹೋಗ್ಲಿ, ಹಿಂಗೆ ನಮ್ಮ ಇಂಡಿಯನ್ ಟೀಮ್ನ ಗೆಲ್ಲಿಸ್ತಾ ಹೋಗ್ಲಿ. ಸೊ ನಮಗೆ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಸೊ ಖುಷಿಯಿಂದ ಪ್ರತಿ ಸಲ ನೋಡ್ತೀವಿ ನಾವು. ಬೆಳಗ್ಗೆ ಮ್ಯಾಚ್ ಶುರುವಾದಾಗ, ಮಧ್ಯಾಹ್ನ ಮ್ಯಾಚ್ ಶುರುವಾದಾಗಿಂದ ನಾವು ನೋಡ್ತಾನೆ ಇದ್ದೀವಿ. ಎಲ್ಲೂ ಹೋಗಿಲ್ಲ ಕೂಡ. ಸೊ ಖುಷಿ ಆಯಿತು ಮ್ಯಾಚ್ ನೋಡಿ. ಇಂಡಿಯಾ ಆಡಿದ್ದು ತುಂಬ ಚೆನ್ನಾಗಿದೆ. ವಿರಾಟ್ ಕೊಹ್ಲಿ ಅವರು 100 ಹೊಡೆದಿದ್ದಾರೆ. ತುಂಬ ಚೆನ್ನಾಗಿದೆ. ನಾವು ಪಕ್ಕ ಈ ಸತಿ ಗೆಲ್ತೀವಿ. ಚಾಂಪಿಯನ್ಸ್ ಟ್ರೋಫಿ ಅಂತೂ ಇಂಡಿಯಾಗೆ ಬಂದೇ ಬರುತ್ತೆ. ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಬರ್ತಾರೆ. ಫುಲ್ ಸೆಲೆಬ್ರೇಷನ್ ಇರುತ್ತೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ ಇಂಡಿಯಾ ಆಡಿರೋದು. ಪಾಕಿಸ್ತಾನ ಮೇಲೆ ಗೆದ್ದಿರೋದು ತುಂಬ ಖುಷಿಯಾಗಿದೆ. ಕೊಹ್ಲಿ ಅವ್ರ ಫಾರ್ಮ್ ಬಂದಿದ್ದು ಇನ್ನೂ ತುಂಬ ಖುಷಿ ಆಗ್ತಿದೆ. ಹಿಂಗೆ ಕಂಟಿನ್ಯೂ ಆಗಿ ಚಾಂಪಿಯನ್ಸ್ ಟ್ರೋಫಿ ಆದಮೇಲೆ IPL ಅಲ್ಲೂ ಬೆಂಗಳೂರಿಗೆ ಹಿಂಗೆ ರನ್ಸ್ ಹೊಡೆದು ವಿನ್ ಆಗಬೇಕು. ಫೈನಲಿ ಟ್ರೋಫಿ ನಮ್ಗೆ ಬಂದರೆ ಖುಷಿ ಆಗುತ್ತೆ. ವಿರಾಟ್ ಕೊಹ್ಲಿ ಫಾರ್ಮ್ ನೋಡಿಬಿಟ್ಟು ಚೆನ್ನಾಗಿ ಅನಿಸ್ತಾ ಇದೆ. ಇಂಡಿಯಾ ಫೈನಲ್ಸ್ ನೋಡೋಕ್ಕಿಂತ ಬರ್ತಾ ಇದ್ದೀವಿ ನಾವಿಲ್ಲಿ. ಇವಾಗ ನೆಕ್ಸ್ಟ್ ಮ್ಯಾಚು ಆಲ್ಮೋಸ್ಟ್ 1 ವೀಕ್ ಆದಮೇಲೆ ಇದೆ. ನೋಡೋಣ ಹೆಂಗೆ ಆಡ್ತಾರೆ ಇಂಡಿಯಾ ಗೆದ್ದಿ ಆಡ್ರೆ ಗ್ರೂಪಲ್ಲಿ ಫಸ್ಟ್ ಇದ್ದರೆ ಅವ್ರದ್ದು ಸೆಮಿಫೈನಲ್ ಸ್ವಲ್ಪ ಈಸಿ ಆಗಿರುತ್ತೆ. ವಿಶ್ ಆಲ್ ದ ಬೆಸ್ಟ್ ಟು ಇಂಡಿಯಾ.